ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. दूध का दूध पानी का पानी करके रहेंगे. ಇದಕ್ಕಿಂತ ಮುಂಚೆ ಈ ಒಂದು ಏನು ಮಂದಿರ ಇದೆ, ಮಂದಿರದ ಅಕೌಂಟ್ನ ಸೂಪರ್ವೈಸರ್ ಮಹಿಪಾಲ್ ಸಿಂಗ್ ಅಂತ ನೋಡಿ, ಇಲ್ಲಿ ಅವ್ಯವಹಾರ ನಡೀತಾ ಇದೆ. ಈ ಲೆಕ್ಕ ಬರೆಯೋರು, ದುಡ್ಡೆಣ್ಸೋರು, ಬಂಡಲ್ ಕಟ್ಟೋರು ಎಲ್ಲರೂ ಆಟೋದಲ್ಲಿ, ರಿಕ್ಷಾದಲ್ಲಿ, ಸೈಕಲಲ್ಲಿ ಓಡಾಡ್ಕೊಂಡಿದ್ದವರು, ಡ್ರೈವರ್ ಆಗಿದ್ದವರು ಇವತ್ತು ಎಕರೆಗಟ್ಟಲೆ ಜಮೀನು ತಗೊಳ್ತಾ ಇದ್ದಾರೆ, ಫಾರ್ಚುನರ್ ಕಾರಲ್ಲಿ ಓಡಾಡ್ತಾ ಇದ್ದಾರೆ, ಹಾಸ್ಟೆಲ್ಗಳನ್ನ, ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ. 5 ವರ್ಷಗಳಲ್ಲಿ ಇಷ್ಟು ದೊಡ್ಡ ಕರೋಡ್ಪತಿಗಳು ಹೆಂಗಾಗ್ತಾ ಇದ್ದಾರೆ? ಇಲ್ಲೇನೋ ಅವ್ಯವಹಾರ ಇದೆ ಅಂತ ಹೇಳಿದರೆ ಇದೇ ಯೋಗಿ ಸರ್ಕಾರ, ಇದೇ ರಾಮ ಮಂದಿರ ಟ್ರಸ್ಟ್ ಸುಮ್ಮನೆ ಇತ್ತು. ಬದಲಾಗಿ ಕಳ್ಳತನದ ಆರೋಪ ಹೊರಿಸಿದ್ದಾರೆ ಅಂತ ಮಹಿಪಾಲ್ ಸಿಂಗನ್ನ ಕೆಲಸದಿಂದ ತೆಗೆದುಹಾಕಿದ್ರು. ಅದಾದ ಮೇಲೆ ಅಖಿಲೇಶ್ ಯಾದವ್ ಅವರು ಕೂಡ ಪದೇ ಪದೇ ಇಲ್ಲಿ ಅವ್ಯವಹಾರ ನಡೆದಿದೆ ಮತ್ತು ಯಾರು ಆಡಿಟಿಂಗ್ ಮಾಡ್ತಾ ಇದ್ದಾರೆ ಅವರು ಕೂಡ ಅವ್ಯವಹಾರ ನಡೀತಿದೆ ಅಂದರೂ ಕೂಡ ಧರ್ಮದ ಹೆಸರಿನಲ್ಲಿ ಸನಾತನಿಗಳನ್ನು ದೂರ್ತೀರಾ ಅಂತ ಅವ್ರ ಮೇಲೇ ಗೋಬೆ ಕೂರಿಸೋ ಕೆಲಸ ಮಾಡಿದರು. ಆದರೆ ಇವತ್ತು ಯೋಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗ SIT ರಚನೆ ಮಾಡಿದೆ. SIT ರಚನೆ ಮಾಡಿ ಎಂಥವ್ರನ್ನ ಒಳಗಾಕಿದೆ? ಸಣ್ಣ ಪುಟ್ಟದವ್ರನ್ನ ಒಳಗಾಕಿದೆ. ಅದರ ತಿಮಿಂಗಲಗಳನ್ನು ಮುಟ್ಟಕ್ಕೆ ಹೋಗಿಲ್ಲ, ಬರೀ ರಾಜೀನಾಮೆ ಕೊಡಿಸಿದ್ದಾರೆ ಅಷ್ಟೇ. ಟ್ರಸ್ಟ್ಗೆ 15 ಜನ ಮೆಂಬರ್ಸ್ ಇರ್ತಾರೆ. ಆ 15 ಜನರಲ್ಲಿ ಏನು ಇಂಪಾರ್ಟೆಂಟ್ 3 ವ್ಯಕ್ತಿಗಳಿದ್ದಾರೆ, ಅವ್ರ ಕೈ ಕೆಳಗಡೆ ಇರೋರನ್ನ ಇವತ್ತು ಅರೆಸ್ಟ್ ಮಾಡಿದ್ದಾರೆ, ಆದರೆ ಅವರನ್ನ ಅರೆಸ್ಟ್ ಮಾಡಿಲ್ಲ. ಒಟ್ಟಾರೆ ನಾನು ಕೇಳುವಂತಹ ಪ್ರಶ್ನೆ, ರಾಮ ಮಂದಿರ ಅನ್ನೋದು ಪ್ರತಿಯೊಬ್ಬರ ಭಾವನೆ. ಅದು ಒಂದು ರೀತಿ ಪ್ರತಿಯೊಬ್ಬ ಹಿಂದುವಿನ ಒಂದು 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 ದೃಢ ಸಂಕಲ್ಪ. ಅದಕ್ಕೆ ಚ್ಯುತಿ ತರುವಂಥ, ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದೀರಲ್ಲ ನೀವು. ದೇವರ ಹೆಸರಿನಲ್ಲಿ ಏನು ಮಾಡಿದರೂ ನಡೆಯುತ್ತೆ ಅನ್ನೋದು ನಮ್ಮ ಭಾರತದಲ್ಲೇ ಮತ್ತೆಲ್ಲೂ ನಡೆಯಲ್ಲ. ಇದು ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವರನ್ನು ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDS ವಕ್ತಾರರಾದಂಥ ನಾಗೇಂದ್ರ ಪ್ರಸಾದ್ ಅವರು, ತಮಗೆ ಸ್ವಾಗತ. ಇನ್ನು ಕಾಂಗ್ರೆಸ್ನ ವಕ್ತಾರರಾದಂಥ ದರ್ಶನ್ ಇದ್ದಾರೆ, ತಮಗೂ ಸ್ವಾಗತ. ಇನ್ನು ಹಿಂದೂ ಸಂಘಟನೆಗಳ ಮುಖ್ಯಸ್ಥರಾದಂತಹ ವಾಸುದೇವ್ ಕಶ್ಯಪ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ, ಸರ್ ತಮಗೂ ಕೂಡ ಸ್ವಾಗತ. ಇನ್ನು BJP ವಕ್ತಾರರಾದಂತಹ ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ, ಮೇಡಮ್ ತಮಗೂ ಕೂಡ ಸ್ವಾಗತ. ಕಾಂತಿ ಶೆಟ್ಟಿ ಅವರೇ, ತಮ್ಮಿಂದಲೇ ಈ ಕಾರ್ಯಕ್ರಮವನ್ನು ನಾನು ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ರಾಮ ಮಂದಿರ ಅಂತ ಅಂದರೆ ಅದು ಸರ್ಕಾರಗಳನ್ನು ಉರುಳಿಸಿದೆ, ಸರ್ಕಾರಗಳನ್ನು ತಂದಿದೆ, ಎಷ್ಟೋ ಸಂಘ ಸಂಸ್ಥೆಗಳಿಗೆ ಅದು ಅನ್ನ ಕೊಡುವಂತಹ ಒಂದು ಭಾವನೆಯ ಪ್ರತೀಕ ಆಗಿದೆ. ಲಕ್ಷಾಂತರ ಕೋಟ್ಯಂತರ ಜನರು ರಾಮ ಮಂದಿರಕ್ಕೆ ತಮ್ಮ ಕೈಲಾದ, ನಿಮ್ಗೆ ಗೊತ್ತಿದೆ ಇಲ್ಲ ಮೇಡಮ್, ಭಿಕ್ಷೆ ಬೇಡವರು ಕೂಡ ಭಿಕ್ಷೆ ಬೇಡದ ಹಣದಲ್ಲಿ ನಂದು ಒಂದು ವಂತಿಗೆ ಇರಲಿ ಅಂತ ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬರೂ ಕೂಡ ರಾಮ ಮಂದಿರದ ಕನಸನ್ನು ಕಂಡವ್ರೆ. ಇವತ್ತು ಅದೇ ರಾಮ ಮಂದಿರದಲ್ಲಿ ಇಷ್ಟು ಕೋಟ್ಯಂತರ ಹಗರಣ, 100 ಕೋಟಿ ಅಂತಾರೆ, 200 ಕೋಟಿ ಅಂತಾರೆ. ವರ್ಷಕ್ಕೆ 30ರಿಂದ 40 ಕೋಟಿ ಜನ ಬರ್ತಾರೆ ದೇವಸ್ಥಾನವನ್ನು ನೋಡೋದಕ್ಕೆ. ಸೊ ಇವತ್ತು ಆ ಹಣವನ್ನು ಕೂಡ ದೇವರ ಹೆಸರಲ್ಲಿ ಲಪಟಾಯಿಸ್ತಾ ಇದ್ದಾರೆ ಅಂತಂದರೆ ಏನು ಮೇಡಮ್ ಇದು? ಇದರ ಬಗ್ಗೆ ಮೋದಿಯವ್ರಿಗೆ ಪತ್ರ ಬರೆಯಲಾಗಿ, ಮೋದಿಯವರೊಬ್ಬ ಅಧಿಕಾರಿಯನ್ನು ಕಳಿಸಲಾಗಿ, ಆ ಅಧಿಕಾರಿ ಎಲ್ಲ ವಿಚಾರಣೆ ನಡೆಸಲಾಗಿ, ಅದಾದ ಮೇಲೆ SIT ರಚನೆ ಮಾಡಿದರು. ಏನು ಮಾಡ್ತಾ ಇತ್ತು ಯೋಗಿ ಸರ್ಕಾರ? ನಿದ್ದೆ ಮಾಡ್ತಿತ್ತಾ? ದಶಕಗಳ ಕನಸು ಇದು, ಇಡೀ ಒಂದು ಹಿಂದೂ ಸಾಮ್ರಾಜ್ಯದ್ದು ದಶಕ ಅಂದರೆ ಎಷ್ಟು ವರ್ಷ ಅದು ಕೇಸಲ್ಲಿತ್ತು, ಏನೇನಾಯಿತು, ಅದನ್ನು ಕಟ್ಟಕ್ಕೆ ಏನೇನು ಆ ಕ್ಲಿಯರ್ ಮಾಡೋಕ್ಕೆ ಮೋದಿ ಸರ್ಕಾರ ಏನೇನು ಕಷ್ಟಪಟ್ಟಿದೆ, ಯೋಗಿ ಸರ್ಕಾರ, ಮೋದಿ ಸರ್ಕಾರ ಎಲ್ಲರೂ ನೋಡಿದ್ದಾರೆ. ಇಡೀ ದೇಶ ಮಾತ್ರ ಅಲ್ಲ, ರಾಷ್ಟ್ರವ್ಯಾಪಿ ಇಲ್ಲಿಗೆ ಜನ ಬಂದಿದ್ದಾರೆ, ಎಲ್ಲವನ್ನೂ ಗಮನಿಸಿದ್ದಾರೆ. ಈಗ ಈ ಥರ ಆಗಿದೆ. ನೈತಿಕ ಹೊಣೆ ಹೊತ್ತು ಯಾರು ಪ್ರಧಾನ ಕಾರ್ಯದರ್ಶಿ, ನೀವು ಹೇಳಿದಂಗೆ ಚಂಪತ್ ರಾಯ್ ಇರ್ಬೋದು, ಟ್ರಸ್ಟಿ ಅನಿಲ್ ಮಿಶ್ರಾ ಇರ್ಬೋದು, ಎಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲ, ಚಂಪತ್ ರಾಯ್ ಅವರು ಡ್ರೈವರ್ನ ಅರೆಸ್ಟ್ ಮಾಡಿದ್ದಾರೆ ಮೇಡಮ್. ಚಂಪತ್ ರಾಯ್ ಡ್ರೈವರನ್ನ ಅಕೌಂಟ್ಸ್ ನೋಡ್ಕೊಳ್ಳೋದಕ್ಕೆ ನೇಮಕ ಮಾಡಿರೋದು ಚಂಪತ್ ರಾಯೇ ಅಲ್ವಾ? ನಾನು ಇದನ್ನು ಈ ಮಾತಾಡುವಾಗ ಒಂದು ಸೆಕೆಂಡ್ ನಾನು ಇದನ್ನು ನೆನ್ಪು ಮಾಡ್ಕೋತೇನೆ. ತಿರುಪತಿಯಲ್ಲೂ ಈ ತರ ಆಯ್ತು. ಏನಂದ್ರೆ ದನದ ಕೊಬ್ಬಲ್ಲಿ ತುಪ್ಪ ಆಯಿತು ಅಂತ ಇಶ್ಯೂಸ್ ಬಂತು, ಧರ್ಮಸ್ಥಳ ಬಂತು. ಈ ಥರ ಬರ್ತಾ ಇರುತ್ತೆ. ತನಿಖೆ ಆಚೆ ಬಂದಾಗಲೇ ಗೊತ್ತಾಗುತ್ತೆ ಏನು ಎಕ್ಸಾಕ್ಟ್ ವಿಷಯ. ನಾವೀಗ ಅರ್ಧಂಬರ್ಧ ಇಲ್ಲಿ ಕೂತ್ಕೊಂಡ್ಬಿಟ್ಟು ಏನಾಯ್ತು ಅಂತ ವಿಷಯ ಅದೇ ಮೇಡಮ್. ಚಂಪತ್ ರಾಯ್ ಅವರ ಡ್ರೈವರ್ನ ಅರೆಸ್ಟ್ ಮಾಡಿದ್ದಾರೆ. ಚಂಪತ್ ರಾಯ್ ಒಬ್ಬ ಡ್ರೈವರ್ ಆಗಿದ್ದ, ಆತ ಈಗ ಅಕೌಂಟ್ಸ್ ನೋಡ್ಕೊಳ್ತಾನೆ. ಆತ ಮೊದಲು ಡ್ರೈವರ್ ಆಗಿದ್ದಾಗ ಏನೂ ಇರಲಿಲ್ಲ ಆತನ ಹತ್ರ, ಈತ ಈಗ ಕೋಟ್ಯಾಧಿಪತಿ ಆಗಿದ್ದಾನೆ. ಸೊ ಇಷ್ಟು ಕೋಟ್ಯಾಧಿಪತಿ ಆದಂತಹ ವ್ಯಕ್ತಿಯನ್ನ ಡ್ರೈವರ್ ಆಗಿ ಇಟ್ಕೊಂಡಿರುವಂತ ಚಂಪತ್ ರಾಯ್ಗೆ ಗೊತ್ತೇ ಆಗ್ಲಿಲ್ವೇ
ಎಲ್ಲಿಂದ ಬಂತು ದುಡ್ಡು? 16,000 18,000 20,000ಕ್ಕೆ ಕೆಲಸಕ್ಕಿದ್ದಂತ ಒಬ್ಬ ವ್ಯಕ್ತಿ ಈಗ ಕೋಟ್ಯಾಧೀಶನಾಗಿದ್ದಾನೆ ಅಂದ್ರೆ ಸೊಂಡ್ ಡೌಟ್ ಬರಲಿಲ್ವಾ ಚಂಪತ್ರಾಯ್ಗೆ? ನಿಮ್ಮ ಏನು ಕಳವಳಕಾರಿ ಏನು ವಿಷಯ, ಇದು ಕಳವಳಕಾರಿ ವಿಷಯ. ಪ್ರತಿಯೊಬ್ಬ ಹಿಂದೂ ಕಳವಳಿ ಅಲ್ಲ ಮೇಡಮ್, ಅಲ್ಲ ಆತರ ಒಂದು ಆತಂಕ ಪಡುದು ಸಹಜ. ಆತಂಕ ಅಲ್ಲ, ನಿಜ ಇದು. ಈಗ ಮೇಡಮ್ ನನಗಿಂತ ಜಾಸ್ತಿ ಅಲ್ಲ 20,000 18,000ಕ್ಕೆ ನಾನು ಕೆಲಸಕ್ಕೆ ಇಟ್ಕೊಂಡಿರುವಂತ ಒಬ್ಬ ವ್ಯಕ್ತಿ ಕೋಟಿ ಗಟ್ಟಲೆ ಹಣ ಸಂಪಾದನೆ ಮಾಡಿದ್ದಾನೆ, ಇಲ್ಲಿ ನೇಮಕ ಮಾಡಿದ ಮೇಲೆ ಅಂದ್ರೆ ಒಂದ್ ಸಣ್ಣ ಡೌಟ್ ಬರಲ್ವಾ? ನೋಡಿ ಅದು ಇದ್ದೇ ಇರುತ್ತೆ. ಮತ್ತೆ ಆತನ ರಾಜೀನಾಮೆ ತಗೊಂಡ್ರೆ ಸಾಕ? ಒಂದ್ ನಿಮಿಷ, ಅದನ್ನೇ ರಾಜೀನಾಮೆ ಏನಕ್ಕೆ ತಗೊಂಡ್ರು ಅಂತ ಹೇಳಿದ್ರೆ ಸಾಕ್ಷ್ಯ ನಾಶ ಆಗ್ಬಾರ್ದು ಅಥವಾ ಬೇರೆ ಏನು ಸಾಕ್ಷ್ಯ ನಾಶ ಆಗೋದು ಮೇಡಮ್ ಆತ ಹೊರಗಡೆ ಓಡಾಡ್ಕೊಂಡಿದ್ರೆ. ಸಿಸಿಟಿವಿ ಫುಟೇಜ್ಗಳೇ ಇಲ್ಲ ಅಂತಂದ್ರೆ ಏನ್ ಮೇಡಮ್ ಇದು? ಆಲ್ರೆಡಿ ಸಾಕ್ಷ್ಯ ನಾಶ ಆಗಿದೆ. ನನಗನ್ಸಿದ ಮಟ್ಟಿಗೆ ಉಡಾಫೆ ಮಾಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಬಹಳ ಜನ ಶಾಮೀಲಾಗಿದ್ದಾರೆ. ಯೋಗಿ ಸರ್ಕಾರ ತಡ ಮಾಡಿದೆ. ಯೋಗಿ ಸರ್ಕಾರ ಮಾತು ಮುಂಚೆ ಎಲ್ಲದಕ್ಕೂ ಬುಲ್ಡೋಜ್ ಹೊಡ್ಸೋರು ಇಷ್ಟು ದಿನ ಆದ್ರೂ ಕೂಡ ತಡವಾಗಿ SIT ರಚನೆ ಮಾಡಿ ಈಗ ತಿಮಿಂಗಲಗಳನ್ನ ಬಿಟ್ಟು ಸಣ್ಣ ಪುಟ್ಟ ಮೀನುಗಳನ್ನ ಹಿಡಿದು ಒಳಗಾಗ್ತಿದ್ದಾರೆ. ಯೋಗಿ ಸರ್ಕಾರ ಯಾರನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಓಪನ್ ಆಗಿ ಎಲ್ಲ ಕಡೆ ಡಿಬೇಟ್ ಆಗ್ತಾ ಇದೆ ಮೇಡಮ್. ನಿಮ್ಗೆ ಅನ್ಸುತ್ತಾ ಯೋಗಿ ಆದಿತ್ಯನಾಥ್ ಸರ್ ಅವರು ಈ ತರ ಮಾಡ್ತಾರೆ? ನಿಮ್ಗೆ ಅನ್ಸುತ್ತಾ? ನೀವು ಬೇಡ, ಜನ ಈ ವೀಕ್ಷಕರಿಗೆ ಯೋಗಿ ಏನು ಉತ್ತರ ಪ್ರದೇಶ ಕರ್ನಾಟಕ ಜನಕ್ಕೆ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಅವರೇನು ಈ ತರ ಸಿಲಿ ಸಿಲಿಯಾಗಿ ಆಡ್ತಾರೆ ಅಂತ ಸಿಲಿ ರಾಮ ಮಂದಿರ ಸಿಲಿನಾ? ಆತರ ಯಾವ್ದಾದ್ರು ರಾಮ ಮಂದಿರ ಸಿಲಿನಾ ಮೇಡಮ್? ರಾಮ ಮಂದಿರ ಸಿಲಿನಾ? ರಾಮ ಮಂದಿರ ಸರ್ಕಾರಗಳನ್ನ ಉರುಳಿಸಿದೆ, ಅಷ್ಟು ಪವರ್ಫುಲ್ ರಾಮ ಮಂದಿರ. ಮಾತಾಡಿದ ಕೇಳಿಸ್ಕೊಳ್ಬೇಕು. ನಾನು ಅವರು ಸಿಲ್ಲಿ ಅಂತ ಹೇಳಿದಲ್ಲ, ಯೋಗಿ ಆದಿತ್ಯನಾಥ್ ಅವರು ಎಷ್ಟು ಇದನ್ನು ಎಷ್ಟು ಇಂಪಾರ್ಟೆಂಟ್ ಆಗಿ ತಗೊಂಡು ಯಾವ ತರ ಶಿಕ್ಷೆ ಕೊಡಿಸ್ತಾರೆ ಅನ್ನೋದು ರಾಜ್ಯದ ಜನತೆ ನೋಡೇ ನೋಡ್ತಾರೆ. ಯೋಗಿ ಸರ್ಕಾರ ಏನು ಮಾಡಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಮೋದಿ ಅವರು ಇಂಟರ್ಫಿಯರ್ ಆಗೋವರೆಗೂ